ಒಮ್ಮೆ ಒಬ್ಬ ಶಿಷ್ಯ ಬಂದು ಹೇಳ್ತಾನೆ, ನನ್ನ ಮನಸ್ಸು ಬಹಳ ಚಂಚಲ ಆಗಿದೆ, ನನ್ನ ಮನಸ್ಸು ಬಹಳ ಅಶಾಂತ ಆಗಿದೆ. ನನ್ಗನ್ಸುತ್ತೆ ನಾನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ನೀರು ಯಾವಾಗ್ಲೂ ಕೆಳಗಿಳಿದು ಹರಿದು ಹೋಗುತ್ತೆ. ಹಾಗೆ ಕೆಳಗೆ ಹರಿದು ಹೋಗುವುದು ನೀರಿನ ಸ್ವಭಾವ. ಆದರೆ ಸೂರ್ಯ ಕಿರಣಗಳು ಏನು ಮಾಡುತ್ತವೆ? ಆ ಹರಿಯುವ ನೀರನ್ನು, ಕೆಳಮುಖವಾಗಿ ಹರಿಯುವ ನೀರನ್ನು ಮೇಲಕ್ಕೆ ಎತ್ತುತ್ತದೆ. ಹಾಗೆಯೇ ಜಗತ್ತಿನ ವಿಷಯ ಭೋಗಗಳ ಕಡೆಗೆ ಹೋಗುವುದು ಮನಸ್ಸಿನ ಸ್ವಭಾವ. ಮನಸ್ಸು ಯಾವಾಗಲೂ ಕೆಳಮುಖವಾಗಿಯೇ ಹೋಗ್ತಾ ಇರುತ್ತೆ. ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ ಆ ನಮ್ಮ ಮನಸ್ಸನ್ನು ಮೇಲಕ್ಕೆ ಎತ್ತುತ್ತೆ, ಉನ್ನತ ಚಿಂತನೆಗಳ ಕಡೆಗೆ ಎತ್ತುತ್ತೆ. ತನ್ಮೂಲಕ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕೊಡುತ್ತೆ. ಅದಕ್ಕಾಗಿ ನಾವು ಭಗವಂತನ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಶುದ್ಧಿ ಅಶುದ್ಧಿ ಇವೆಲ್ಲ ಮನಸ್ಸಿನಲ್ಲಿದೆ, ಹೊರಗಡೆ ಅಲ್ಲ. ಇನ್ನೊಮ್ಮೆ ಶ್ರೀಮಾತೆಯವರು ಒಬ್ಬ ಶಿಷ್ಯನಿಗೆ ಹೇಳ್ತಾರೆ, ನೋಡು, ನೀನು ಸಣ್ಣ ಪುಟ್ಟ ವಿಷಯಗಳನ್ನೇ ಸೀರಿಯಸ್ ಮಾಡಿಕೊಂಡು ಮನಸ್ಸು ಕೆಡಿಸ್ಕೊಂಡು ಭಗವಂತನನ್ನು ಮರೆಯಲಿಕ್ಕೆ ಹೋಗ್ಬೇಡ. ನಾವೆಲ್ಲ ಹಾಗೆ ಸಣ್ಣ ಪುಟ್ಟ ವಿಷಯಗಳೆಲ್ಲ ನಮಗೆ ತುಂಬಾ ಸೀರಿಯಸ್. ಸಣ್ಣ ಪುಟ್ಟ ವಿಷಯಗಳ ಬಗ್ಗೆನೇ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಾವು ಗಲಾಟೆ ಮಾಡ್ತಾ ಅಶಾಂತಿಯನ್ನು, ಅತೃಪ್ತಿಯನ್ನು ಉಂಟು ಮಾಡ್ತೀವಿ. ಭಗವಂತ ಮರೆತೋದ ನಮಗೆ. ಅದು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ನೋದೇ ಸೀರಿಯಸ್ ಆಗಿ ಹೋಯ್ತು. ಶ್ರೀಮಾತೆಯವರು ಹೇಳ್ತಾರೆ, ನೀನು ಸಣ್ಣ ಪುಟ್ಟ ವಿಷಯಗಳನ್ನು ತಲೆಗೆ ಹಚ್ಚಿಕೊಂಡು ಭಗವಂತನನ್ನು ಮರೆಯಲಿಕ್ಕೆ ಹೋಗ್ಬೇಡ. ಭಗವಂತನನ್ನು ಪ್ರಾರ್ಥನೆ ಮಾಡಿ ಯಾವುದು ನಿನಗೆ ಸರಿಯೋ ಅದನ್ನು ಮಾಡ್ತಾ ಹೋಗು, ಭಗವಂತ ಇದ್ದಾನೆ. ಹೀಗೆ ಶ್ರೀಮಾತೆಯವರ ಮೂರನೆಯ ಪ್ರಧಾನವಾದ ಸಂದೇಶ, ನಿನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೋ. ಮನಸ್ಸು ಶುದ್ಧ ಆಯ್ತೋ ಪ್ರತಿಯೊಂದು ನಿನಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾದ್ರೆ ಪ್ರತಿಯೊಂದರಲ್ಲೂ ನಿನಗೆ ಕೊಳಕು ಹುಳುಕು ಕಾಣಿಸ್ತಾನೇ ಇರುತ್ತೆ. ಶ್ರೀಮಾತೆಯವರು ಹೇಳ್ತಾರೆ, ನೀನು ಮೊದಲು ಮನಸ್ಸನ್ನು ಕೆಡಿಸಿಕೊಳ್ತೀಯ, ಆಗ ನಿನಗೆ ಪರದೋಷ ಕಾಣುತ್ತೆ. ಮನಸ್ಸನ್ನು ಕೆಡಿಸಿಕೊಳ್ಳದಿದ್ದರೆ ಯಾವತ್ತೂ ಪರದೋಷ ಅನ್ನೋದು ಕಾಣಿಸೋದಿಲ್ಲ. ಶ್ರೀಮಾತೆಯವರು ಹೇಳಿದ್ರು, ಮನಸ್ಸನ್ನು ಶುಚಿಯಾಗಿ ಇಟ್ಟುಕೋ. ಅದನ್ನು ನಾವು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳೋದು?